ನನ್ನ ಹತ್ಯೆಗೆ ಸಂಚು ಮಾಡಲಾಗ್ತಾ ಇದೆ ಅಂತ ಹೇಳಿ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ ಗಾಲಿ ಜನಾರ್ದನ್ ರೆಡ್ಡಿ. ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಗಲಾಟೆ ಆಗಿತ್ತು, ಆ ಗಲಾಟೆಯಲ್ಲಿ ಫೈರಿಂಗ್ ನಡೆದಿತ್ತು. ಅದೇ ಒಂದು ವಿಚಾರವಾಗಿ ಜನಾರ್ದನ್ ರೆಡ್ಡಿ ಮಾತನಾಡಿದ್ದಾರೆ, ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಏನಂತಂದ್ರೆ, ಈ ಒಂದು ವಿಚಾರ ಏನಿದೆ ನನ್ನ ಹತ್ಯೆಗಾಗಿ ಮಾಡಿರುವಂತಹ ಒಂದು ಸಂಚು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಿಜಕ್ಕೂ ಕೂಡ ದ್ವೇಷದ ರಾಜಕಾರಣ ಅಲ್ಲಿ ನಡೀತಾ ಇದೆಯಾ ಬಳ್ಳಾರಿಯಲ್ಲಿ? ರಾಜಕೀಯವಾಗಿ ಹಿಂದೆಂದೂ ಕೂಡ ನಾವು ನೋಡಿರದಂತಹ ಒಂದು ಘಟನೆ ನಡೆದು ಹೋಗಿದೆ, ಗಲಾಟೆ ಆಗಿದೆ, ಅದರಲ್ಲಿ ಒಂದು ಪ್ರಾಣ ಬಲಿ ಆಗಿದೆ. ಈಗ ಈ ರೀತಿಯಾಗಿ ಒಂದು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ ಗಂಗಾವತಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ. ಅವರ ಮನೆ ಮುಂದೆ ಆದಂತಹ ಗಲಾಟೆಗೆ ಸಂಬಂಧಪಟ್ಟ ಹಾಗೆ ನೋಡಿ, ನನ್ನನ್ನು ಮುಗಿಸೋಕೆ ಅವರೇ ಹೇಳಿದಂತ ಹೇಳಿಕೆ ಇದು, ನನ್ನ ಮುಗಿಸೋಕೆ ಇವರು ಸಂಚು ಮಾಡ್ತಾ ಇದ್ದಾರೆ, ನನ್ನನ್ನು ಕೊಲ್ಲೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ, ಈ ರೀತಿಯಾಗಿ ನಡೀತಾ ಇದೆ ಅಂತ ಗಂಭೀರ ಆರೋಪವನ್ನು ಮಾಡ್ತಾ ಇರುವಂಥದ್ದು ಮಾಜಿ ಸಚಿವ ಹಾಲಿ ಶಾಸಕ ಜನಾರ್ದನ ರೆಡ್ಡಿ. ಅದು ಯಾರ ಮೇಲೆ ಮಾಡ್ತಾ ಇದ್ದಾರೆ? ಈಗ ಬಳ್ಳಾರಿ ನಗರ ಶಾಸಕ ಆಗಿರುವಂತಹ ನಾರಾ ಭರತ್ ರೆಡ್ಡಿ ಹಾಗೂ ಅವರ ಆಪ್ತ ಸತೀಶ್ ರೆಡ್ಡಿ, ಅದರ ಜೊತೆಗೆ ಭರತ್ ರೆಡ್ಡಿ ತಂದೆ ಆಗಿರುವಂತಹ ನಾರಸೂರ್ಯ ನಾರಾಯಣ ರೆಡ್ಡಿ, ಇವರೆಲ್ಲರೂ ಕೂಡ ನನ್ನನ್ನು ಮುಗಿಸೋಕೆ ಸಂಚು ಮಾಡ್ತಾ ಇದ್ದಾರೆ, ಇವರಿಂದ ಸಂಚು ನಡೆದಿದೆ. ಈ ರೀತಿಯಾಗಿ ಗಂಭೀರ ಆರೋಪವನ್ನ, ನೇರ ಆರೋಪವನ್ನ, ಅವರ ಹೆಸರುಗಳನ್ನ ಹೇಳಿ ಜನಾರ್ದನ ರೆಡ್ಡಿ ಮಾತನಾಡ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ನಡೆದಿರುವಂತಹ ಗಲಾಟೆ ನಿಜಕ್ಕೂ ಕೂಡ ರಾಜ್ಯದೆಲ್ಲ ಕಡೆ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ, ವಿಡಿಯೋಗಳು ಎಲ್ಲ ಕಡೆ ವೈರಲ್ ಆಗ್ತಾ ಇವೆ. ಏನಾಯ್ತು ಎತ್ತಾಯ್ತು ಅಂತ ಇವರು ಕೊಡ್ತಾ ಇರುವಂತಹ ಹೇಳಿಕೆಗಳು ಕೂಡ ಅಷ್ಟೇ ಮಾಧ್ಯಮದಲ್ಲಿ ಸಾಕಷ್ಟು ಸಂಚಲನವನ್ನು ಮೂಡಿಸ್ತಾ ಇವೆ ಅವರವರ ಒಂದು ಕಾರ್ಯಕರ್ತರಲ್ಲಿ. ಅಲ್ಲಿನ ವಾತಾವರಣ ಬದಲಾಗೋ ರೀತಿಯಲ್ಲೇ, ಇಲ್ಲ ಈ ಒಂದು ಗಲಾಟೆ ಇಲ್ಲಿಗೇನು ನಿಲ್ಲೋದಿಲ್ಲ, ಮುಂದಕ್ಕೆ ಕೂಡ ಹೋಗುತ್ತೆ ಅನ್ನುವಂಥ ರೀತಿಯಲ್ಲಿ ಬರೀ ವಾಲ್ಮೀಕಿಯ ಒಂದು ಪುತ್ಥಳಿಯ ಅನಾವರಣ ಅಥವಾ ವಾಲ್ಮೀಕಿ ಕಾರ್ಯಕ್ರಮ ಏನಿದೆ ಅದು ಇದೇ 3ನೇ ತಾರೀಕು ನಡಿಬೇಕು ಅಂತ ನಿಗದಿಯಾಗಿತ್ತು. ಅದಕ್ಕೋಸ್ಕರ ನಗರದ ಎಲ್ಲ ಕಡೆ ಬ್ಯಾನರ್ಗಳನ್ನು ಹಾಕ್ತಾ ಇದ್ದಾರೆ ಭರತ್ ರೆಡ್ಡಿ ಅವರ ಬೆಂಬಲಿಗರು. ನಗರ MLA ಸಾಕಷ್ಟು ಜನ ಬೆಂಬಲ ಇದೆ, ಯೂತ್ ಸಪೋರ್ಟ್ ಇದೆ, ಭರತ್ ರೆಡ್ಡಿಗೆ ಯೂತ್ ಫಾಲೋಯಿಂಗ್ ಜಾಸ್ತಿ ಇದೆ. ಹೀಗಾಗಿ ನಾವು ಹಿಂದೆಂದೂ ಕೂಡ ಬಳ್ಳಾರಿಯಲ್ಲಿ ಕಾಣದಂತಹ ಬ್ಯಾನರ್ಗಳನ್ನು ಈಗಿನ ಒಂದು ದಿನಗಳಲ್ಲಿ ಕಾಣ್ತಾ ಇದ್ದೀವಿ. ಕಾರ್ಯಕ್ರಮಗಳಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಸರಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಬ್ಯಾನರ್ಗಳನ್ನು ಹಾಕಿರ್ತಾರೆ. ಈ ಹಿಂದೆ ಇಷ್ಟೊಂದು ಇರಲಿಲ್ಲ ಬ್ಯಾನರ್ಗಳ ಹಾವಳಿ. ಆದರೆ ಈಗ ಇದೇ ಬ್ಯಾನರ್ಗಳ ವಿಚಾರಕ್ಕೆ ಗಲಾಟೆ ಆಗಿದೆ, ಆ ಗಲಾಟೆಯಲ್ಲಿ ಫೈರಿಂಗ್ ಆಗಿದೆ, ಫೈರಿಂಗಲ್ಲಿ ಒಬ್ಬ ವ್ಯಕ್ತಿ ಕಾರ್ಯಕರ್ತ ಸಾವನ್ನಪ್ಪಿದ್ದಾನೆ. ಈಗ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ ಇದು ವ್ಯವಸ್ಥಿತವಾದಂತಹ ಒಂದು ಸಂಚು, ಎಲ್ಲೋ ಒಂದು ಕಡೆ ನನ್ನನ್ನು ಮುಗಿಸೋಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಅದು ಬೇರೆ ಯಾರು ಎಲ್ಲ, ಭರತ್ ರೆಡ್ಡಿ, ಅವರ ತಂದೆ ಸೂರ್ಯನಾರಾಯಣ ರೆಡ್ಡಿ, ಸತೀಶ್ ರೆಡ್ಡಿ, ಭರತ್ ರೆಡ್ಡಿ ಆಪ್ತ, ಇವರೆಲ್ಲರೂ ಕೂಡ ಪ್ಲಾನ್ ಮಾಡಿದ್ದಾರೆ. ಉದ್ದೇಶಪೂರ್ವಕವಾಗಿಯೇ ಅವರಲ್ಲಿ ಬಂದು ನನ್ನ ಮನೆ ಮುಂದೆ ಬಂದು ಗಲಾಟೆ ಮಾಡಿದ್ದಾರೆ, ಬ್ಯಾನರ್ ಹಾಕುವಂತಹ ಒಂದು ನೆಪದಲ್ಲಿ ಈ ರೀತಿ ಗಲಾಟೆಯನ್ನು ಮಾಡಿದ್ದಾರೆ. ನನ್ನ ಮನೆ ಮುಂದೆ ಗನ್ಮ್ಯಾನ್ಗಳು ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ನೋಡಿ ನಾನು ಗಂಗಾವತಿಯಿಂದ ಕಾರ್ನಲ್ಲಿ ಬಂದು ಇಳಿದ ತಕ್ಷಣನೇ ಗುಂಡಿನ ದಾಳಿ ಆಗಿದೆ. ನಾನು ಬಂದು ಕಾರಿಂದ ಇಳಿದೆ, ಜನಾರ್ದನ್ ರೆಡ್ಡಿ ಬಂದ ಅಂತ ಯಾರೋ ಕೂಗಿದ್ರು, ಆ ಕೂಗಿದ ಮೇಲೆ ಗುಂಡಿನ ದಾಳಿ ಆಯಿತು. ಇದನ್ನೆಲ್ಲ ನೋಡಿದ್ರೆ ಉದ್ದೇಶಪೂರ್ವಕವಾಗಿ ನನ್ನನ್ನು ಮುಗಿಸಬೇಕು ಅನ್ನುವಂಥ ರೀತಿಯಲ್ಲಿ ನಡೆದಂತಹ ಸಂಚು ಇದು. ಗನ್ಮ್ಯಾನ್ಗಳು 4 ರೌಂಡ್ಗಳ ಫೈರನ್ನು ಮಾಡಿದ್ದಾರೆ. ಖಚಿತವಾಗಿ ಗೊತ್ತಿಲ್ಲ, ಆದರೆ 4 ರೌಂಡ್ ಇರಬಹುದು ಅಂತ ಜನಾರ್ದನ್ ರೆಡ್ಡಿ ಹೇಳಿರುವಂಥದ್ದು. ಪುತ್ಥಳಿಯ ಪ್ರತಿಷ್ಠಾಪನೆ ಹೆಸರಲ್ಲಿ ಊರಿಗೆ ಬೆಂಕಿ ಹಚ್ಚುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರು ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಕೊಲೆಗಡುಕರನ್ನ ಹಿಂದಿಟ್ಟುಕೊಂಡು ದಬ್ಬಾಳಿಕೆಯನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿ ಗಾಲಿ ಜನಾರ್ದನ್ ರೆಡ್ಡಿ ಆರೋಪ ಮಾಡ್ತಾ ಇದ್ದಾರೆ, ಕಿಡಿಕಾರ್ತಾ ಇದ್ದಾರೆ. ಬಳ್ಳಾರಿ ನಗರದ ಅವಂಬಾವಿ ಏರಿಯಾದಲ್ಲಿ ನಡೆದಂತಹ ಘಟನೆ ಏನಿದೆ ಇದು ನಿಜಕ್ಕೂ ಕೂಡ ಆ ಭಾಗದ ಜನರನ್ನು ಬೆಚ್ಚಿ ಬೀಳಿಸ್ತಾ. ಏನಿದು ರಾಜಕೀಯ ನಾಯಕರುಗಳು ಪುಡಿ ರೌಡಿಗಳ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡೋದು ಅಥವಾ ಈ ರೀತಿ ಗಲಾಟೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಯಾಕೆ ಈ ಹಿಂದೆ ಎಂದೂ ಕೂಡ ಈಗ ಆಗಿರಲಿಲ್ಲ ಬಳ್ಳಾರಿಯಲ್ಲಿ. ಜನಾರ್ದನ ರೆಡ್ಡಿಗೆ ಅವರದೇ ಆದಂತಹ ರೀತಿಯಾದಂತಹ ಒಂದು ವರ್ಚಸ್ಸಿದೆ. ಹಿಂದೆ ಏನೇ ಘಟನೆಗಳಿರ್ಬೋದು, ಅವರು ಕೂಡ ಒಬ್ಬ ಹಿರಿಯ ರಾಜಕಾರಣಿ. ಇನ್ನು ಈಗ ಬಳ್ಳಾರಿ ನಗರ MLA ಆಗಿರುವಂತಹ ಭರತ್ ರೆಡ್ಡಿ ಏನಿದ್ದಾರೆ, ಅವ್ರಿಗೂ ಕೂಡ ಸಾಕಷ್ಟು ರಾಜಕೀಯದಲ್ಲಿ ಉತ್ಸಾಹ ಇದೆ, ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕನ್ನೋ ಹಂಬಲ ಇದೆ, ಸಾಕಷ್ಟು ಜನರು ಹಿಂದಿಟ್ಕೊಂಡು ಓಡಾಡ್ತಾ ಇದ್ದಾರೆ. ಅವರವರಿಗೆ ಅವರವರದ್ದೇ ಆದಂಥ ಒಂದು ರೀತಿ ಜನ ಬೆಂಬಲ ಎಲ್ಲವೂ ಕೂಡ ಇದೆ. ಆದರೆ ಯಾಕೆ ಈ ನಾಯಕರು ಹಿಂಗೆ ನಡ್ಕೊಳ್ತಾ ಇದ್ದಾರೆ? ಬಳ್ಳಾರಿ ಜನತೆ ಯೋಚನೆ ಮಾಡ್ತಾ ಇದ್ದಾರೆ. ಈಗ ಎಲ್ಲೋ ಒಂದು ಕಡೆ ನಾಯಕರ ಒಂದು ಮನಸ್ಥಿತಿಗಳು ಬದಲಾಗ್ತಾ ಇದೆಯಾ, ರಾಜಕೀಯವಾಗಿ ದ್ವೇಷ ಹೆಚ್ಚಾಗ್ತಾ ಇದೆಯಾ? ಬಳ್ಳಾರಿಯಲ್ಲಿ ಬರೀ ಚುನಾವಣೆಯ ಸಮಯದಲ್ಲಿ ಮಾತ್ರ
ಪರ ವಿರೋಧದ ಹೇಳಿಕೆಗಳು, ವಾಗ್ವಾದಗಳು ನಡೀತಾ ಇತ್ತು. ಆದರೆ ಈ ರೀತಿಯಾಗಿ ಘಟನೆಗಳು ನಡೆದಿರಲಿಲ್ಲ ಅಂತ ಹೇಳಿ ಜನರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಆ ಪರಿಸ್ಥಿತಿಗೆ ಬಂದ್ಬಿಡ್ತು. ಆದರೆ ಈಗ ಜನಾರ್ದನ್ ರೆಡ್ಡಿ ಅವರ ಆರೋಪ ಏನಂತಂದರೆ, ಇದು ನನಗೋಸ್ಕರ ಉದ್ದೇಶಪೂರ್ವಕವಾಗಿ ನನ್ನನ್ನು ಮುಗಿಸೋಕೆ ಮಾಡಿದಂತಹ ಸಂಚು ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.